hello everyone. Welcome to my YouTube channel. Welcome to my first vlog. ನನ್ನ ಹೆಸರು ಮೈತ್ರಿ ಅಂತ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಮ್ಮ ಡ್ಯಾಡಿ ಬರ್ಡೇ ಅಷ್ಟೇ. ವ್ಲಾಗ್ ಹೆಸರೆಲ್ಲ ಪ್ಲ್ಯಾನ್ ಮಾಡಿಲ್ಲ. ನಮ್ಮ ಡ್ಯಾಡಿ ಬರ್ಡೇ ಅನ್ನೋದೇ ಒಂದು ವ್ಲಾಗ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇರೋದು ಮೋಟಿವೇಶನ್ನೇ ನಮ್ಮಪ್ಪ. ಅವ್ರಿಗೆ ತುಂಬ ಇಷ್ಟ ವ್ಲಾಗ್ಸ್ ಮಾಡೋದಕ್ಕೆ, ಅದು ಟ್ರಾವೆಲ್ ವ್ಲಾಗ್ಸ್ ಮಾಡೋದಕ್ಕೆ ತುಂಬಾ ಇಷ್ಟ. ಸೊ ಅದಕ್ಕೆ ಅವ್ರ ಬರ್ಡೇಗೆ ಫಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡೋಣ, ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಇವತ್ತು ನಮ್ಮ ಡ್ಯಾಡಿ ಬರ್ಡೇ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಮೈಸೂರಿಗೆ ಹೋಗ್ತಾಯಿದ್ದೀವಿ. ಬೆಂಗಳೂರಿಂದ ಮೈಸೂರಿಗೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಸೊ ಮೈಸೂರು ಒಂಥರ ಏನಂತಾರೆ, ಪಕ್ಕದ ಮನೆ ಥರ ಆಗೋಗಿದೆ ನಮಗೆ ಬೆಂಗಳೂರಿಂದ ಮೈಸೂರು. ಮುಂಚೆ ಎಲ್ಲ ಮೈಸೂರು ಅಂದರೆ ಮೈಸೂರು ಅಷ್ಟು ದೂರ ಹೋಗ್ಬೇಕಾ ಅಂತ ಎಲ್ಲ ಅನ್ಕೋತಾ ಇದ್ವಿ. ಇವಾಗ ಹೈವೇ ಆಗಿರೋದಕ್ಕೆ ಅದಕ್ಕೆ 1 hour 1.5 hour ಜರ್ನಿ ಅಷ್ಟೇ. ಸೊ ಬೋರ್ ಆಯ್ತಾ, ನಡಿ ಮೈಸೂರಿಗೆ ಹೋಗೋಣ, ತಲೆ ಕೆಡ್ತಾ ಇದೆ, ನಡಿ ಲಾಂಗ್ ಡ್ರೈವ್ಗೆ ಹೋಗೋಣ, ಮೈಸೂರಿಗೆ ಹೋಗ್ಬಿಟ್ಟು ಬರೋಣ, ಆ ರೇಂಜಿಗೆ ಆಗಿಬಿಟ್ಟಿದ್ದೀವಿ. ಸೊ ಅದಕ್ಕೆ ಇವತ್ತು ಮೈಸೂರಿಗೆ ಹೋಗಿ ವಾಪಸ್ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಗೋ. ಹಲೋ ಬರ್ಡೇ ಬಾಯ್. ಹಾಯ್ ಹಾಯ್ ಅಮ್ಮ. ಎಷ್ಟು ದಿನ ಆದಮೇಲೆ ಹೋಗ್ತಾ ಇರೋದು ಡ್ರೈವ್? 1 month. ನಾನು ತುಂಬ ದಿನ ಆಯಿತು. ಸೊ ಇದೇ ಹೈವೇ. ಎಷ್ಟು ಇಯರ್ಸು ನಿಮಗೆ? ಜಸ್ಟ್ 40. ನಮ್ಮಪ್ಪ 40 ಥರ ಕಾಣೋದೇ ಇಲ್ಲ, ಜಸ್ಟ್ 40 ಅಂತಾರೆ. ನನ್ನ ಫ್ರೆಂಡ್ಸ್ ಹತ್ರ ಹೋದರೆ ನಿಮ್ಮ ಅಣ್ಣನ ಅಂತ ಕೇಳಿರೋ ಫ್ರೆಂಡೂ ನನಗಿದ್ದಾರೆ. ಊರ ಕಡೆ ಎಲ್ಲ ನಮ್ಮಪ್ಪನ DP ನೋಡ್ಬಿಟ್ಟು ನಿಮ್ಮ ಮಗಳ ಇದು ಅಥವಾ ನಿಮ್ಮ ಹೆಂಡತಿ ಫ್ರೆಂಡಾ ಅಂತಲೂ ಕೇಳಿದ್ದಾರೆ. ಅಲ್ಲಿ ನನ್ನನ್ನು ನೋಡ್ಬಿಟ್ಟು ಕೇಳೋರ, ಇಲ್ಲ ಅವ್ರ ಏಜಿಗೆ ನನ್ನಷ್ಟು ಉದ್ದ ಮಗಳಿರಲ್ಲ ಅಂತ ಕೇಳಿದಾರ, ಗೊತ್ತಾಗ್ತಿಲ್ಲ ಅಪ್ಪ. ಮುಂಚೆ ಎಲ್ಲ ಮೈಸೂರಿಗೆ ಹೋಗಬೇಕು ಅಂತಂದರೆ ತುಂಬಾ ಟ್ರಾಫಿಕ್ ಇರ್ತಾಯಿತ್ತು, ತುಂಬ ಅಲ್ಲೇ ಅಂದರೆ ರೋಡೆಲ್ಲ ಅಷ್ಟೊಂದು ಸರಿ ಇರಲಿಲ್ಲ ಕೂಡ. ಅದರಿಂದ ಟೈಮ್ ತುಂಬಾ ಹೋಗ್ತಾಯಿತ್ತು, ಎಷ್ಟೊತ್ತಾಗುತ್ತೋ ಅನ್ನೋ ಥರ ಆಗ್ತಿತ್ತು. ಬಟ್ ಇವಾಗ ಹೈವೇ ಆಗಿರೋ ಕಾರಣ ತುಂಬಾ ಲೈಕ್ ಈಸಿಯಾಗಿ ಹೋಗ್ಬೋದು. 1.5 hour ಹೋಗ್ಬೋದು. ಹೌದಾ? ಹಾಂ, 1.5 hour ಹೋಗ್ಬಿಡ್ಬೋದು ಮೈಸೂರಿಗೆ. ಆ್ಯಂಡ್ ಹೈವೇಲಿ ಸ್ಪೀಡ್ ಲಿಮಿಟ್ ಕೂಡ ಇದೆ, 80 km ಸ್ಪೀಡಲ್ಲಿ ಹೋಗಬೇಕು ಅಂತ ಹೇಳಿ. ಆ್ಯಂಡ್ ಇವನ್ AI ಕ್ಯಾಮ್ರಾಸ್ ಇದೆ, ವೇರ್ ಡಿಟೆಕ್ಟ್ ಮಾಡುತ್ತೆ ಅದು ಇಷ್ಟು ಮಿನಿಟ್ಗೆ ನೀವು ಇಷ್ಟು ಕಿಲೋಮೀಟರ್ಸ್ ಹೋಗಬೇಕು ಅಂತ ಹೇಳಿಬಿಟ್ಟು. ಆ್ಯಂಡ್ ಎಲ್ಲ 80 to 100 km ಸ್ಪೀಡಲ್ಲೇ ಇರಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಅದಕ್ಕೂ ಸ್ಪೀಡ್ ಏನಾದರೂ ಹೋದರೆ ಫೈನ್ಸ್ ಬೀಳುತ್ತೆ, 1000 rupees ಫೈನ್ ಬೀಳುತ್ತೆ ಅಂತಲೇ ಇದೆ ಎಲ್ಲ ಕಡೆ. ಸೊ ಹಾಂ, ಸೊ ಫಾಸ್ಟ್ಯಾಗ್ ಅವ್ರಿಗೆ ಯಾರ್ಯಾರಿಗಿರುತ್ತೆ ಆಗಲೇ ಅಲ್ಲೇ ಆನ್ ಸ್ಪಾಟ್ ಮೆಸೇಜ್ ಬರುತ್ತೆ ಅಂತೆ, 1000 rupees ಫೈನ್ ಆಗಿದೆ ಬಿಕಾಸ್ ಓವರ್ ಸ್ಪೀಡ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ತುಂಬ ಇಂಪ್ರೂವ್ ಮಾಡಿದ್ದಾರೆ. ಆ್ಯಂಡ್ ಮೈಸೂರಿಗೆ ಹೋಗೋದನ್ನ ಈಸಿ ಮಾಡಿದ್ದಾರೆ, ಅದೇ ಒಂದು ಖುಷಿ. ಆದರೂ 80 ಸ್ಪೀಡಲ್ಲಿ ಹೋಗಬೇಕು, ಓಕೆ ಫೈನ್ ಹೋಗ್ಬೋದು. ಈಸಿ ಟೈಮ್ ಸೇವ್ ಆಗುತ್ತೆ ಅನ್ನೋದು ಅಂದ್ಬಿಟ್ರೆ ಓಕೆ ಹೋಗ್ಬೋದು. ಸೊ ಡ್ರೈವ್ ಮಾಡೋರು ಹುಷಾರಾಗಿ ಡ್ರೈವ್ ಮಾಡಿ. ಆ್ಯಂಡ್ ತುಂಬ ಆಕ್ಸಿಡೆಂಟ್ ಪ್ರೋನ್ ಏರಿಯಾಸ್ ಇದೆ ಅಂತಲೂ ತುಂಬ ನ್ಯೂಸಲ್ಲೆಲ್ಲ ನೋಡ್ತಾನೆ ಇರ್ತೀವಿ, ಅದು ಇದು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಸೇಫಾಗಿ ಡ್ರೈವ್ ಮಾಡಿ. ಆ್ಯಕ್ಚುಲಿ ಪಾರ್ಕಿಂಗ್ ಲಾಟಿಂದ ಮೇಲ್ಗಡೆ ಹತ್ಕೊಂಡು ಬರ್ತಾ ಇದ್ದೀವಿ. ಮೇಲ್ವರೆಗೂ ಬಿಡೋಲ್ಲ ಕಾರಣ ಅಂತ ಅಂದ್ಬಿಟ್ಟು. ಆದರೆ ಇಲ್ಲಿ ಫುಲ್ಲು ಮಳೆ, ಫೋಗು, ಚಳಿ. ಪುಣ್ಯಕ್ಕೆ ಸ್ವೆಟರ್ ತೊಗೊಂಬಂದಿದ್ದೆ. ಸ್ವೆಟರ್ ತಂದಿದ್ದೆ ಅಂತ ಒಂದೇ ಒಂದು ಕಾರಣಕ್ಕೆ ಹೋಗ್ತಾ ಇದ್ದೀವಿ. ಏನದು? ಅಷ್ಟೇ ಮ್ಯಾನ್. ಓಕೆ, ನೋಡೋಣ. ಎಲ್ಲದನ್ನು ತೋರ್ಸೋಕ್ಕಾಗಲ್ಲ ಅಂತದೆ, ಫುಲ್ ಮಳೆ ಬರ್ತದೆ. ಸೊ ಲೆಟ್ಸ್
ಸಿ ಏನೇನು ತೋರ್ಸೋಕ್ಕಾಗಿದೆ ತೋರಿಸ್ತೀನಿ. ಸಿ ಈ ಥರ ಆಗಿದೆ ಫುಲ್ಲು. ಏನು ಮಾಡಿದ್ಯಾ? ಛತ್ರಿನ ಆಫ್ ಮಾಡಿದ್ದೀರಾ? ನಮ್ಮಮ್ಮನ ಲಾಜಿಕ್ ಅರ್ಥ ಆಗ್ತಾ ಇಲ್ಲ ನನಗೆ. ಇಷ್ಟು ಮಳೆ ಇಟ್ಕೊಂಡು ಇಷ್ಟು ಜನ ಯಾಕೆ ಬಂದಿದ್ದಾರೆ ಅಂತ ಕೇಳ್ತವ್ರೆ. ಅವ್ರು ಬಂದಿರೋದಲ್ದೆ ಅವ್ರು ಈ ಜನ ಏನಕ್ಕೆ ಬಂದಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ, ಫೋನು ಮಳೆಗೆ ಇದಾಗ್ತಾ ಇದೆ, ನೀರು ಬೀಳ್ತಾನೆ ಇದೆ ಅವಾಗಿಂದ ಫೋನು. ಪಾಪ ನಮ್ಮಪ್ಪ ಛತ್ರಿ ಅಗ್ದು ಇದು ಹಂಗೆ ಇಟ್ಕೊಂಡು ಏನಾಗ್ತಾ ಇದೆ, ಚಳಿ ಆಗ್ತಾ ಇದೆ. ನಮ್ಮಮ್ಮ ಫುಲ್ ನಡುಕ್ತಾ ಇದ್ದಾರೆ. ಪಾಪ ನಾನು ಅದಕ್ಕೆ ಸೇಫರ್ ಸೈಡ್ ಹಾಕ್ಕೊಂಡು ಬಂದೆ ಸ್ವೆಟರು. ಅವ್ರದ್ದು ಸ್ವೆಟರ್ ಇತ್ತು ಕಾರಲ್ಲಿ, ತರಿಸ್ಲಿಲ್ಲ, ನಂದು ಒಬ್ಬಳೇ ನಾನು ತರಿಸ್ಕೊಂಡೆ. ಸೇಫರ್ ಸೈಡ್ ಆಯಿತು. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತ ತೋರಿಸ್ತೀನಿ. ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಲೆಟ್ಸ್ ಸಿ. ಸೊ ಆಯಿತು, ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಎಷ್ಟು ಫನ್ನಿ ಮೂಮೆಂಟ್ಸ್ ಇತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ವೀಡಿಯೋ ಮಾಡ್ಕೊಂಡು ಹೋಗಿದ್ದು ಫುಲ್ಲು ಮಳೆ ಅಂದರೆ ಮಳೆ, ಫುಲ್ಲು ಫಾಗ್ ತುಂಬ್ಕೊಂಡ್ಬಿಟ್ಟಿದೆ ಎಲ್ಲ ಕಡೆ. ಅಷ್ಟೇ ಅಲ್ಲದೆ ಏನು ಕಾಣಿಸ್ತೇನೆ ಇರಲಿಲ್ಲ, ಆ ರೇಂಜಿಗೆ ಮಳೆ ಬಂದಿದೆ. ಅದೇ ಫುಲ್ಲು ಮಳೆ ಬರ್ತಾ ಇರೋದು ಅವಾಗಿಂದ. ತುಂಬ ಜೋರು ಬೇರೆ ಇತ್ತು. ಅಂದರೂ ಅಂತ ಹೇಳಿ ಹೋಗಿ ಮುಗಿಸ್ಕೊಂಡು ಇವಾಗ ವಾಪಸ್ ಬರ್ತಾ ಇದ್ದೀವಿ. ನಮ್ಮಮ್ಮನಿಗೆ ಚಿಂತನೆ ಬೇರೆ ಆಗಿತ್ತು. ಇಷ್ಟೆಲ್ಲ ಮಳೆ ಬರ್ತಾ ಇದೆ, ಮನೇಲಿ ಸುಮ್ಮನೆ ಬಜ್ಜಿ ಮಾಡ್ಕೊಂಡು ತಿನ್ನೋದ್ಬಿಟ್ಟು ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂತೆಲ್ಲ ಕೇಳ್ತಾರೆ ನಮ್ಮಮ್ಮ. ಇಷ್ಟು ಜನ ಏನಕ್ಕೆ ಆಸೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ಯಾರೋ ಜೋಳ ತಿನ್ಕೊಂಡಿದ್ದಾರೆ. ಅವ್ರಿಗೂ ಈ ಮಳೇಲಿ ನೋಡು ಎಷ್ಟು ಚೆನ್ನಾಗಿ ಜೋಳ ತಿನ್ಕೊಂಡು ನಿಂತಿದ್ದಾರೆ ಅಂತ ಅಷ್ಟು ನಡುಕ್ತಾ ಇದ್ದಾರೆ. ಅಂಥದ್ರಲ್ಲಿ ಈ ಕಾಮೆಂಟ್ರೀಸ್ ಬೇರೆ ಕೊಡ್ತಾಯಿದ್ರು. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಮಳೆಗೆ ನಡ್ಕೊಂಡು ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಅಂತ. ಬಟ್ ಚೆನ್ನಾಗಿತ್ತು, ದರ್ಶನ ಎಲ್ಲ ಚೆನ್ನಾಗಾಯಿತು. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಅಷ್ಟೇ. ಈಗ ನೆಕ್ಸ್ಟು ಎಲ್ಲೂ ಇಲ್ಲ ಅಲ್ಲಪ್ಪ, ಸೀದಾ ಅಲ್ಲ ಬ್ಯಾಂಗ್ಳೂರಿಗೆ. ಸೀದಾ ಬ್ಯಾಂಗ್ಳೂರಿಗೆ. ನಾಳೆ ಅವ್ರಿಗೆ ಆಫೀಸ್ ಇದೆ. ಆಯಿತು, ಇನ್ನು ಸ್ವಲ್ಪ ದೂರ ಹೋಗಿ ಊಟದ ಟೈಮ್ಗೆ ಊಟ ಮಾಡಿಕೊಂಡು ಹೊರಡೋದು ಅಷ್ಟೇ. ಹೈ, ಇದು ಆ್ಯಕ್ಚುಲಿ ಹೋಟೆಲ್ ಅಮರಾವತಿ ಅಂತ ಹೇಳಿಬಿಟ್ಟು ಮಂಡ್ಯದಲ್ಲಿ ಬರುತ್ತೆ, ಬೆಂಗಳೂರು ಟು ಮೈಸೂರು ಹೈವೇಯಲ್ಲಿ. ಆ್ಯಂಡ್ ದಿಸ್ ಈಸ್ ಆಲ್ವೇಸ್ ದ ಒನ್. ನಾವಿಲ್ಲಿಗೆ ಬರೋದು ಯಾವಾಗಲೂ. ಈ ಹೈವೇದಲ್ಲಿ ಬರ್ತಾ ಇದ್ದೀವಿ ಅಂತಂದರೆ ಅಫ್ಕೋರ್ಸ್ ಇದೊಂದೇ ಬರೋದು ತಾನೆ. ಈ ಹೈವೇದಲ್ಲಿ ಬರ್ತಾ ಇದ್ದೀವಿ ಅಂದರೆ ಇಲ್ಲಿಗೆ ಬರೋದು. ಆ್ಯಂಡ್ ಈ ಹೋಟೆಲ್ ಅಮರಾವತಿಯಲ್ಲಿ ಕೆಳಗಡೆ ಒಂದು ರೆಸ್ಟೋರೆಂಟ್ ಇದೆ ಅನಿಸುತ್ತಲ್ಲ. ಕೆಳಗಡೆ ಒಂದು ರೆಸ್ಟೋರೆಂಟ್ ಇದೆ, ಆದರೆ ಇಲ್ಲಿ ಮೇಲ್ಗಡೆ ಶಾಂಘೈ ಕಿಚನ್ ಅಂತ ಅಂದ್ಬಿಟ್ಟು ಒಂದು ರೆಸ್ಟೋ ಬಾರ್ ಇದೆ. ಸೊ ಅದಕ್ಕೆ ನಾವು ಯಾವಾಗಲೂ ಬರೋದು. ತೋರಿಸ್ತೀನಿ ನಿಮಗೆ. ಸೊ ಇದೇ ಬಂದು ಶಾಂಘೈ ರೆಸ್ಟೋರೆಂಟ್, ಶಾಂಘೈ ಕಿಚನ್ ಅಂತ ಹೇಳಿಬಿಟ್ಟು ರೆಸ್ಟೋರೆಂಟ್. ಬಟ್ ಇದು ಆ್ಯಕ್ಚುಲಿ ಮಸ್ಟ್ ವಿಸಿಟ್ ಅಂತ ನಾನು ಹೇಳ್ತೀನಿ. ಬ್ಯಾಂಗ್ಳೂರು ಟು ಮೈಸೂರು ಹೋಗೋರು ಅವ್ರು ಯಾರು ಟ್ರಾವೆಲ್ ಮಾಡ್ಕೊಳ್ತೀರ, ಮಂಡ್ಯದಲ್ಲಿದೆ, ಹೈವೇಗೆ ಇದೆ. ಸೊ ಈಸಿಯಾಗಿ ಕಾಣಿಸುತ್ತೆ ಹೋಟೆಲ್ ಅಮರಾವತಿ ಅಂತ. ಅದರಲ್ಲಿ ಫಸ್ಟ್ ಫ್ಲೋರಲ್ಲಿರೋದು. ಸೊ ಇವ್ರು ಕೊಡೋ ಕ್ವಾಲಿಟಿ ಆಫ್ ದ ಫುಡ್ಡು ಎಲ್ಲ ಚೆನ್ನಾಗಿದೆ, ಅಫೋರ್ಡಬಲ್ ಪ್ರೈಸಲ್ಲಿದೆ. ಆ್ಯಂಬಿಯನ್ಸು ತುಂಬಾ ಚೆನ್ನಾಗಿದೆ. ನೋಡಿ, ಪೂರ ಖಾಲಿ ಇದೆ, ಯಾರು ನೀವು ಅಷ್ಟೇ ಇರ್ತೀರ. ಅದು ಒಂದು ಬೆಸ್ಟ್. ಬಿಕಾಸ್ ಜಾಸ್ತಿ ಯಾರು ಫ್ಯಾಮಿಲೀಸ್ ಬರಲ್ಲ ಇಲ್ಲಿಗೆ, ಕೆಳಗಡೆ ಇರ್ತಾರೆ ಎಲ್ಲರೂ ರೆಸ್ಟೋರೆಂಟಲ್ಲಿ. ಇಲ್ಲಿ ಸ್ವಲ್ಪ ಬರೋದು ಕಮ್ಮಿ. ಸೊ ದಿಸ್ ಇಸ್ ಇಟ್.
ಅಷ್ಟೇ. ಆ್ಯಕ್ಚುಲಿ ಏನೇನೋ ಪ್ಲ್ಯಾನ್ ಇತ್ತು, ದರ್ಶನ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಮ್ಮ ಅಪ್ಪನ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ. ಈ ಮಳೆ ಬಂದು ಈ ಫಾಗ್ಗೆ ಎಲ್ಲೂ ಇಳಿಯೋಕ್ಕಾಗದೆ ಆಲ್ಮೋಸ್ಟ್ ಶ್ರೀರಂಗಪಟ್ಟಣವರೆಗೂ ಫುಲ್ ಮಳೆ ಇತ್ತು. ಈ ಕಡೆ ಸ್ವಲ್ಪ ಮಳೆ ನಿಂತ್ಕೊಂಡಿದೆ. ಸೊ ಇಷ್ಟೇ ನೋಡೋಣ, ಇನ್ನೂ ಏನೂ ಪ್ಲ್ಯಾನ್ ಮಾಡಿಲ್ಲ. ಮತ್ತು ನಾಳೆ ಏನಾದರೂ ಸೆಲೆಬ್ರೇಟ್ ಮಾಡಿದ್ರೆ ಮಾಡ್ತೀವಿ ಅಷ್ಟೇ. ಫೈನಲಿ ಮಿನಿ ಸೆಲೆಬ್ರೇಷನ್ ಆಗ್ತಾಯಿದೆ. 1 ಪೀಸ್ ಕೇಕಲ್ಲಿ ನಮ್ಮ ಅಪ್ಪಂದು ಬರ್ಡೇ ಮಾಡ್ತಾಯಿದ್ದೀನಿ ನಾನು ಇವತ್ತು. ವಾವ್, ವಿಶ್ ಮಾಡಿ. ಹ್ಯಾಪಿ ಬರ್ಡೇ. ಫೈನಲಿ ಕೇಕ್ ಕಟ್ಟಿಂಗ್ ಆಯಿತು. ಆ್ಯಕ್ಚುಲಿ ಆವಾಗಲೇ ವೀಡಿಯೋ ಎಂಡ್ ಮಾಡಿದ್ದೆ, ನಮ್ಮ ಅಪ್ಪನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ. ನಾಳೆ ಏನಾದರೂ ಮಾಡಿ ಸೆಲೆಬ್ರೇಟ್ ಮಾಡೋಣ ಅಂತ. ಬಟ್ ಫೈನಲಿ ಒಂದ್ಸಲ ಕೇಳಿದ್ದಕ್ಕೆ ಅವರು ಇಲ್ಲ ಕೇಕ್ ಇದೆ ನಮ್ಮಲ್ಲಿ ತೊಗೊಂಬಂದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದೊಂದು ಪೀಸ್ನ ಕೇಕ್ ತರಿಸಿ ಅದನ್ನೇ ನಮ್ಮ ಅಪ್ಪನಿಗೆ ಕಟ್ ಮಾಡಿಸಿ ಮಿನಿ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಐ ಆಮ್ ಹ್ಯಾಪಿ. ಫೈನಲಿ ಇವತ್ತು ಕೇಕ್ ಕಟ್ ಮಾಡಿಸಿದೆ ನಮ್ಮ ಅಪ್ಪನಿಗೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಇನ್ನೊಂದು ಏನಂದರೆ ತುಂಬ ಸ್ವಲ್ಪ ಮಳೆ ಇದರಿಂದ ವೀಡಿಯೋಸ್ ಎಲ್ಲ ಅಷ್ಟು ಬಂದಿದೆ. ಸೊ ನೆಕ್ಸ್ಟ್ ಟೈಮಿಂದ ಬೆಟರ್ ಆಗಿಬಿಡುತ್ತೆ ಎಲ್ಲ ಬ್ಲಾಗ್ಸ್ ಇರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.